ಗೈಸ್, ಇವತ್ತು ಕೊಟ್ಟಿಗೆ ಕೆಲಸ ಎಲ್ಲ ಆದ್ಮೇಲೆ ನಮ್ಮ ತೋಟಕ್ಕೆ ನೀರು ಬಿಡೋಣ ಅಂತ ಹೋಗಿದ್ದೆ. ಬೇಸಿಗೆಗಾಲದಲ್ಲಿ ನಮ್ಮ ತೋಟಕ್ಕೆ ನೀರು ಕೊಡಬೇಕು. ಜನವರಿಲಿ ಒಂದೆರಡು ಮಳೆ ಬಂದಿದ್ರಿಂದ ಈ ಸತಿ ನಾವು ಮಾರ್ಚ್ ಫಸ್ಟ್ ವೀಕ್ ತನಕ ನೀರು ಬಿಟ್ಟಿರಲಿಲ್ಲ. ಈ ಬಾವಿನ ನಾವು ಗ್ರಾಮ ಪಂಚಾಯತ್ ಸಹಾಯಧನದಲ್ಲಿ ಮಾಡಿಸಿರೋದು. ಆದರೆ ಇದಕ್ಕೇನು ಮೋಟ್ರ್ ಗೀಟ್ರ್ ಇಟ್ಟಿಲ್ಲ, ಯಾಕಂದ್ರೆ ನಮ್ಮ ಚಿಕ್ಕಪ್ಪ ಬೋರ್ವೆಲ್ ತೆಗೆಸಿರೋದ್ರಿಂದ ಅವ್ರ ಬೋರ್ವೆಲ್ ಒಳ್ಳೆ ನೀರು ಬಂದಿರೋದ್ರಿಂದ ಅವ್ರು ಅದೇ ಬೋರ್ನ ಯೂಸ್ ಮಾಡ್ಕೊಳ್ಳೋಕೆ ಹೇಳಿದ್ರು. ಹಾಗಾಗಿ ನಮ್ಮ ಚಿಕ್ಕಪ್ಪನ ತೋಟಕ್ಕೆ ಹೋಗಿ ಈ ಸ್ವಿಚ್ನ ಆನ್ ಮಾಡಿ ಬಂದೆ. ಸೊ ಪ್ರೆಷರ್ ಸರಿ ಬರ್ತಿರ್ಲಿಲ್ಲ, ಯಾಕಂತ ನೋಡಿದ್ರೆ ಒಂದ್ ಕಡೆ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಬೈಕ್ ತಗೊಂಡು ಸೀದಾ ನಮ್ಮ ಕೊಪ್ಪಪೇಟೆಗೆ ಹೋಗಿ ಋಷಭ್ ಅವ್ರ ಹತ್ರ ಹೋಗಿ ಆ ಪೈಪ್ ಡ್ಯಾಮೇಜಿಗೆ ಏನೇನು ಬೇಕಾಗತ್ತಲ್ಲ, ಕಾಲರು ಗಮ್ಮು ಅದನ್ನೆಲ್ಲ ತಗೊಂಡ್ ಬಂದೆ. ಹಂಗೆ ಒಂದೆರಡು ಜಟ್ಟು ತಗೊಂಡ್ಬಂದೆ. ಸೊ ನಮ್ಮ ಮಲೆನಾಡಲ್ಲಿ ನಾವು ಬಸಿ ಕಾಲುವೆ ಅಂತ ಮಾಡಬೇಕು, ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ನೀರು ಬರುತ್ತಲ್ಲ. ಸೊ ಅದೆಲ್ಲ ಬಸಿ ಕಾಲುವೆಯಲ್ಲಿ ಹರ್ಕೊಂಡು ಹೋಗಿ ಹಳ್ಳಕ್ಕೆ ಸೇರುತ್ತೆ. ಸೊ ಏನಾಗುತ್ತೆ, ನಾವು ಈ ಸ್ಪ್ರಿಂಕ್ಲರಿಗೆಲ್ಲ ಅಂಡರ್ಗ್ರೌಂಡ್ ಪೈಪ್ ಹಾಕಿರ್ತೀವಿ, ಆದ್ರೆ ಆ ಬಸಿ ಕಾಲುವೆ ಜಾಗದಲ್ಲಿ ಮಾತ್ರ ಅದು ಸ್ವಲ್ಪ ಎಕ್ಸ್ಪೋಸ್ ಆಗಿರುತ್ತೆ. ಸೊ ಈ ಬಸಿ ಕಾಲುವೆನ ಪ್ರತಿ ಮಳೆಗಾಲದಲ್ಲೂ ಬಿಡಿಸಬೇಕಾಗತ್ತೆ, ಕೆಸರೆಲ್ಲ ನಿಂತ್ಕೊಂಡಿರುತ್ತಲ್ಲ. ಸೊ ಆ ಬಿಡ್ಸಕ್ ಬಂದವರು ಹಾರೆನ್ನ ತಾಕ್ಸಿ ಈ ತರ ಸ್ವಲ್ಪ ಡ್ಯಾಮೇಜ್ ಮಾಡಿರ್ತಾರೆ. ಇದನ್ನ ಫಿಕ್ಸ್ ಮಾಡಕ್ಕೆ ನಾನು ಮಣ್ಣೆಲ್ಲ ಬಿಡಿಸಿ ಗಮ್ಮೆಲ್ಲ ಹಾಕಿ ಕಾಲರ್ನ ಹಾಕಿ ಪೈಪ್ ಒಳಗೆ ಹಾಕಿ ಪೈಪ್ ನ ಫಿಟ್ ಮಾಡಕ್ ಹೋದೆ. ಆದ್ರೆ ಪೈಪ್ ಲೆಂತ್ ಚೂರ್ ಜಾಸ್ತಿ ಇಟ್ಬಿಟ್ಟಿದ್ರಿಂದ ಕಾಲರ್ ಫಸ್ಟ್ ಅಂತ ಕಟ್ ಆಗ್ಬಿಡ್ತು. ಗಾಡ್, ಬೆಂಗಳೂರು ಪೇಟೆಲ್ಲೇ ಇರೋದ್ರಿಂದ ಈ ತರ ಕೆಲಸಗಳಲ್ಲೆಲ್ಲ ಸ್ವಲ್ಪ ಅನುಭವ ಕಮ್ಮಿ, ಹಾಗಾಗಿ ಈ ತರ ತಪ್ಪೆಲ್ಲ ಆಗ್ತಾ ಇರುತ್ತೆ. ಸೊ ಈ ತರ ಆಗ್ಬೋದು ಅಂತ ಅನ್ಕೊಂಡು ನಾನು ಇನ್ನೊಂದು ಎಕ್ಸ್ಟ್ರಾ ಲೆಂತ್ ಇರೋ ಕಾಲರ್ ತಂದಿದ್ದೆ. ಈ ಕಾಲರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಲೆಂತ್ ಇರೋದ್ರಿಂದ ಒಂದ್ ಸೈಡ್ ಹಾಕಿ ಇದನ್ನ ನಾವು ಸ್ಲೈಡ್ ಮಾಡ್ಕೋಬಹುದು. ಸ್ಲೈಡ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಪೈಪಿಗೆ ಹಾಕ್ಬೋದು. ಸೊ ಸ್ವಲ್ಪ ಕೆಲಸನೂ ಸುಲಭ ಆಗುತ್ತೆ. ಸೊ ಹಂಗಾಗಿ ಆ ಹಳೆ ಕಾಲರ್ನ ಕಟ್ ಮಾಡಿ ತೆಗೆದು ಮತ್ತೆ ಈ ಕಾಲರ್ನ ಹೊಸ ಕಾಲರ್ನ ಹಾಕಿದೆ. ಇದು ಕರೆಕ್ಟಾಗಿ ಫಿಟ್ ಆಯ್ತು. ಇದಾದ್ಮೇಲೆ ಇನ್ನೊಂದ್ ಕಡೆ ಸ್ವಲ್ಪ ಸಣ್ಣದಾಗಿ ಹೋಗಿತ್ತು, ಅದನ್ನು ಕೂಡ ಜಾಯಿಂಟ್ ಮಾಡಿದೆ. ಪೈಪ್ ಜಾಯಿಂಟ್ ಮಾಡೋ ಕೆಲಸ ಏನ್ ಕಷ್ಟ ಇಲ್ಲ, ಆದ್ರೆ ಆ ಪೈಪ್ ಜಾಯಿಂಟ್ ಮಾಡೋಕ್ಕಿಂತ ಮುಂಚೆ ಎರಡು ಸೈಡ್ ಮಣ್ಣು ಬಿಡಿಸ್ಬೇಕಾಗತ್ತೆ, ಇಲ್ಲಾಂದ್ರೆ ಹಾಕಕ್ ಆಗಲ್ಲ. ಸೊ ಆ ಮಣ್ಣು ಬಿಡಿಸೋದು ಮತ್ತೆ ಮಣ್ಣು ಅದನ್ನ ಮುಚ್ಚೋದೇ ಸ್ವಲ್ಪ ಕಷ್ಟದ ಕೆಲಸ. ಈ ಜಾಯಿಂಟ್ ಮಾಡಿ ಆದ್ಮೇಲೆ ಹೋಗಿ ನಾನು ನೀರ್ ಬಿಟ್ಟು ಬಂದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹಾರ್ತಿದೆ ಅಂತ ನೀರು. ಅದ್ ಪೈಪ್ ಎಲ್ಲ ಡ್ಯಾಮೇಜ್ ಆಗಿದ್ದಾಗ ಇಷ್ಟು ಪ್ರೆಷರ್ ಇರಲ್ಲ. ಇಷ್ಟು ಪ್ರೆಷರ್ ಇಲ್ದಿದ್ರೆ ಎಲ್ಲ ಗಿಡಗಳಿಗೂ ನೀರ್ ಕವರ್ ಆಗಲ್ಲ. ಈ ಸ್ಪ್ರಿಂಕ್ಲರ್ ಅಲ್ಲಿ ನೋಡಿ ಏನೋ ಕಸ ಬಂದು ನಿಂತ್ಬಿಟ್ಟಿದೆ. ನಾವು ಫಸ್ಟ್ ಟೈಮ್ ನೀರ್ ಬಿಡುವಾಗ ಪೈಪ್ ಅಲ್ಲಿ ಕಸ ಇರುತ್ತೆ, ಅಥವಾ ಈ ಬೋರ್ವೆಲ್ ಅಲ್ಲಿರೋ ಕಸ ಎಲ್ಲ ಬಂದು ಈ ತರ ಸ್ಟಕ್ ಆಗುತ್ತೆ. ಈ ತರ ಸ್ಟಕ್ ಆದ್ರೆ ನೀರ್ ಎಷ್ಟೇ ಪ್ರೆಷರ್ ಇದ್ರೂ ಆ ಸಣ್ಣ ಕಸ ಆ ಪ್ರೆಷರ್ ನ ತಡೆದು ಬಿಡುತ್ತೆ. ಸೊ ಹಂಗಾಗಿ ಆ ಕಸನ ತೆಗಿಬೇಕಾಗತ್ತೆ. ಆ ಕಸನ ತೆಗೆದು ಹಾಕ್ಮೇಲೆ ನೀರ್ ಚೆನ್ನಾಗಿ ಹಾರತ್ತೆ ನೋಡಿ. ಸೊ ಈ ಬೇಸಿಗೆಗಾಲದಲ್ಲಿ ಸೆಕೆ ಎಷ್ಟಿದೆ ಅಂದ್ರೆ ಈ ಸ್ಪ್ರಿಂಕ್ಲರ್ ನೀರ್ ಅಡಿಗೆ ನಿಂತ್ಕೊಂಡು ಬಿಡೋಣ ಅನ್ಸೋಷ್ಟಿದೆ. ಗೈಸ್, ಒಂದ್ಸತಿ ನನ್ನ ಪ್ರೊಫೈಲ್ನ ವಿಸಿಟ್ ಮಾಡಿ, ಚೆನ್ನಾಗಿರೋ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್.